ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮಂತ್ರಿ ಯಾರದಾರ ಗೊತ್ತೈತಿರಲ್ಲ, ಮುಂದೆ 28ಕ್ಕೆ ಭಾವಿ ಮುಖ್ಯಮಂತ್ರಿ. ಏನೇನೋ ಟೀಕೆ ಟಿಪ್ಪಣಿ ನಡ್ಸಾಕತ್ತೀರಿ, ಅವೆಲ್ಲ ಏನು ಆಗೋದಿಲ್ಲ ಕೆಲಸ. ಆ ನಾಯಕ 28ಕ್ಕೆ ಬೆಳೆಯವ, 28ಕ್ಕೆ ಗದ್ಗೆ ಮೇಲೆ ಕುಂಡವ, 28ಕ್ಕೆ ರಾಜ ದರ್ಬಾರ್ ಮಾಡವ, 28ಕ್ಕೆ ಸಕಲ ಜನರ ಸುಖ ದುಃಖ ವಿಚಾರ ಮಾಡುವ ಸಲುವಾಗಿ ಒಬ್ಬ ಮಹಾನಾಯಕ ಬರ್ತಾನೆ 28ಕ್ಕೆ. ಆ ಲೋಕೋಪಯೋಗಿ ಮಂತ್ರಿಯ ಒಂದು ಕಾರ್ಯವೈಖರಿ ನೋಡ್ರಿ. ಅಧಿಕಾರಿಗಳನ್ನು ಕೇಳುವುದಿಲ್ಲ, ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾರಂತೇಳಿ ಹೈವೇ ಶಿವಮೊಗ್ಗ ಅಂತೇಳಿ ರಾತ್ರಿ ನಿಂತು ಆ ಡ್ರೈವರ್ಗಳನ್ನ ಕರೆಸ್ತಾರೆ. ಟ್ರಕ್ ಡ್ರೈವರ್ಗಳ ಪರಿಸ್ಥಿತಿ ಏನು? ಆ ಟ್ರಕ್ ಡ್ರೈವರ್ನ ಕರೆದು ಕೇಳ್ತಾರ, ಏನಪ್ಪ ಏನು ಸಮಸ್ಯೆ ಐತಿ ಅಂಥೇಳಿ. ಕರ್ವಿಂಗ್ದಾಗ ಹಿಂಗೆ ಹಾಕೈತ್ರಿ, ಹಂಗೆ ಹಾಕೈತ್ರಿ, ಇಂಥ ದೊಡ್ಡ ತೆಗೆ ಬಿದ್ದಾವ, ಇವು ಬಿದ್ದಾವ, ಸಮಸ್ಯೆ ಐತಿ ನಮಗೆ ಅಂಥೇಳಿ ಒಬ್ಬ ವಾಹನ ಚಾಲಕನನ್ನು ಕೂಲಂಕುಷ ವಿಚಾರ ಮಾಡಿ ತಕ್ಷಣ ಆದೇಶ ಮಾಡ್ತಾರೆ. ಈ ಕರ್ವಿಂಗ್ ಚೇಂಜ್ ಆಗಬೇಕು, ಹಿಂಗೆ ರಸ್ತೆ ಹೋಗಬೇಕು, ಎಷ್ಟು ತಾಸಿನಲ್ಲಿ ಯಾವ ಶಿವಮೊಗ್ಗ ಮುಡ್ತೀಯ ಅಂಥೇಳಿ 5 hours 230 ಕಿಲೋಮೀಟರ್. ಯಾರು ಕೇಳ್ತಾರೆ ರೀ? ಒಬ್ಬ ಮಂತ್ರಿ ವಾಹನ ಚಾಲಕನನ್ನು ಕರೆದು. ವಾಹನ ಚಾಲಕನ ಭವನ ಯಾರು ಕೇಳೋರು? ಆ ಡ್ರೈವರ್ಗಳು ಯಾರು ಕೇಳೋರು? ಪರಿಸ್ಥಿತಿ ಪಾಪ ರಾತ್ರಿ ಹಗಲಿ ದುಡಿತಾವ. ಆದರೆ ಇಲ್ಲಿ ನೋಡಿದ್ರೆ ರಸ್ತೆಗಳ ಬರಬರ ಇರೋಂಗಿಲ್ಲ, ಕರ್ವಿಂಗ್ ಟರ್ನಿಂಗ್ ಆಗಿರೋದಿಲ್ಲ, ಅಪಘಾತಗಳು ಆಗ್ತಾವ. ಆ ಅಪಘಾತ ರಹಿತ ರಸ್ತೆ ಮಾಡುವ ಸಲುವಾಗಿ ಹೆಂಗೆ ಕೇಂದ್ರ ಸರ್ಕಾರದ ನಿತಿನ್ ಗಡ್ಕರಿ, ಸೆಕೆಂಡ್ ನಿತಿನ್ ಗಡ್ಕರಿ ಇದೆ, ಸತೀಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮಂತ್ರಿ. ನೋಡಿದಿರಲ್ಲ ಮಗಳು, ನೋಡಿದಿರಲ್ಲ ಬೆಸಾಟ್ಲಿಡಲ್ಲ, ಬೆಳಿಗ್ಗೆ ಕಾಲಾಗ ಚಕ್ರ ಕಟ್ಕೊಂಡು ಪ್ರತಿ ವಿಧಾನಸಭಾ ಕ್ಷೇತ್ರದಾಗ ದಿವಸ 10 ಪೂಜೆ ಪುನಸ್ಕಾರ, ಅಡಿಗಲ್ ಕಾರ್ಯಕ್ರಮ. ಪ್ರಿಯಾಂಕಾ ಜಾರಕಿಹೊಳಿ ಮುದ್ದಿನ ಮಗಳು. ಯಾಕೆ ಬೇಕಾಗಿತ್ತು ಸಮಾಜ ಸೇವೆ? ಸಮಾಜ ಸೇವೆ ಯಾಕೆ ಮಾಡ್ತಾರ? 1000 ಕೋಟಿ ಇದ್ದರೂ ಸಹಿತ ಆರಾಮ ಕೂತು ತಿನ್ಬೋದಿತ್ತು. ಆದರೆ ಇವರಿಗೆ ಸಮಾಜ ಸೇವೆ ಮಾಡಬೇಕು, ಸಮಾಜ ಸೇವೆಯಿಂದ ನಾವು ತೃಪ್ತಿ ಪಡಬೇಕು ಅಂತೈತಿ ಈ ಕುಟುಂಬದ ರೂವಾರಿಗಳು. ಆ ಮುದ್ದಿನ ಮಹಿಳೆ ಮಹಾಲಕ್ಷ್ಮಿ ಹುಟ್ಟ್ಯಾಂಗೆ ಹುಟ್ಟಾಳ ಈ ಕುಟುಂಬದಾಗ. ಆಕೆ ಕಾಲೆಯಲ್ಲಿ ಇಡ್ತಾಳಲ್ಲಿ ಒಳ್ಳೆಯದನ್ನ ಫಲವತ್ತಾದ ಬೆಳೆ ಬರ್ತೈತಿ, ಮಳೆ ಆಗ್ತೈತಿ. ನೋಡ್ರಿ, ದೈನಂದಿನವಾಗಿ ಅತನಿದಿಂದ ಹಿಡಿದ ಕಾಗವಾಡದಿಂದ ಹಿಡಿದ ರಾಯಬಾಗ್, ಕುಡ್ಚಿ, ನಿಪ್ಪಾಣಿ, ಹುಕ್ಕೇರಿ, ಶಂಕೇಶ್ವರ ಪ್ರತಿ ಕ್ಷೇತ್ರದಲ್ಲಿ ಸಂಚಾರ ಮಾಡಾಕತ್ತಾಳ ಈ ಮಹಾತಾಯಿ ಹುಡುಗಿ ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಯಾಕಂದರೆ ಇಚ್ಛಾಶಕ್ತಿ ಉಳ್ಳಂಥ ಆ ಮಗು ಇವತ್ತು ಎಷ್ಟು ನಿಮ್ಮ ಸುಖ ದುಃಖ ವಿಚಾರ ಮಾಡಿ ಪ್ರತಿಯೊಂದು ಪ್ರಶ್ನೆಗಳಿಗೆ ನೇರ ಉತ್ತರ ಕೊಡ್ತಾಳ ಅವಳೇ ಪ್ರಿಯಾಂಕಾ ಜಾರಕಿಹೊಳಿ. ಆ ಮಂತ್ರಿ ನೋಡ್ರಿ ತಂದೆ ಆ ವಾಹನ ಚಾಲಕರನ್ನು ಕರೆಸಿ ಶಿವಮೊಗ್ಗ ಜಿಲ್ಲೆ ಪ್ರವಾಸ ವೇಳೆಯಲ್ಲಿ ಸಾಯಂಕಾಲ ಕತ್ತಲಾಗೈತಿ, ರಾತ್ರಿ ಬರುವಂಥ ವಾಹನ ಚಾಲಕರನ್ನು ಕರೆಸಿ ಕೇಳ್ತಾರ, ರೋಡ್ ರಸ್ತೆ ಹೆಂಗೈತಿ, ಏನಾಗಬೇಕು, ಯಾವ ರೀತಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಚೇಂಜ್ ಆದರೆ ಅಪಘಾತ ರಹಿತ ಆಕೈತಿ, ನೀವು ಸರಳವಾಗಿ ಹೋಗಿ ಮುಡ್ತೀರಿ ಅನ್ನೋದು ಡ್ರೈವರ್ನ ಕೇಳೋದೈತಲ್ರಿ. ಅಧಿಕಾರಿಗಳು ಹೇಳ್ತಾರೆ ಒಂದು ತಪ್ಪು ಮಾಹಿತಿ, ಆದರೆ ನೇರ ಅಖಾಡಕ್ಕೆ ಹೈವೇ ಮೇಲೆ ನಿಂತಾರ ಇದೇ ಲೋಕೋಪಯೋಗಿ ಮಂತ್ರಿ. ಇಂಥ ಮಂತ್ರಿಗಳಿಂದ ಅಭಿವೃದ್ಧಿ ಆಗತೈತೆ ಅನ್ನೋದು ಇದು ಖಚಿತಲ್ರಿ. ಟೀಕೆಗಳು ಬರ್ತಾವೆ, ಟೀಕೆ ಟಿಪ್ಪಣಿಗಳು ಬರಬೇಕು. ಟೀಕೆ ಟಿಪ್ಪಣಿಗಳು ಬರುವಾಗ ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲ. ಈ ಟೀಕೆ ಟಿಪ್ಪಣಿಗಳಿಂದ ನಾವು ಯಾವುದೇ ರೀತಿಯ ವಿಚಾರ ಸಹಿತ ಮಾಡುವುದಿಲ್ಲ. ನಮ್ಮ ಗಾಡಿ ಇದು ಹೋಗ್ತಾ ಇರ್ತೈತಿ, ಅದು ಬೊಗಳ್ತಿರ್ತಾರೆ. ಅಧಿಕಾರ ಗದಿಗೆ ಹಿಡಿದ ಮೇಲೆ ತಾವ ಬರ್ತಾರ, ಮೊದಲು ಕೆಲಸ ಅವರ ಮಾಡ್ಕೋತಾರ. ಟೀಕಾ ಮಾಡೋರು, ಆ ಟೀಕಾ ಮಾಡೋರ್ದೊಂದು ಟೀಮ್ ಐತ್ರಿ. ಅವ್ರಿಗೇನು ಒಟ್ಟ ಈ ಕುಟುಂಬ ಹೆಂಗೆ ಹತ್ತಿಕ್ಕಬೇಕು, ಈ ಕುಟುಂಬಕ್ಕೆ ಹೆಂಗೆ ಡ್ಯಾಮೇಜ್ ಮಾಡಬೇಕು, ಈ ಕುಟುಂಬ ಯಾವ ರೀತಿ ಬೆಳೆಯಾಕತೈತಿ, ಎಷ್ಟು ನಾಗಾಲೋಟದಿಂದ ಬೆಳೆಯಾಕತೈತಿಪ್ಪ ಅಂಥೇಳಿ ವಿಚಾರ ಮಾಡ್ತೀರಿ. 5 6 ಪ್ಲಸ್ ಪಾರ್ಲಿಮೆಂಟ್, 4-5 ಇಲ್ಲಿ ವಿಧಾನಸಭಾ, ಇನ್ನು 28ರಾಗ 1 ಡಜನ್ ಆಗ್ತಾವೆ. ಕಡಕ ಜವಾರಿ ಕಾಕ ಹೇಳ್ತಾನೆ, ಇದು ನಿಶ್ಚಿತ ಖಚಿತ. ಹಂಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಪ್ರತಿಯೊಂದು ಕ್ಷೇತ್ರಕ್ಕೆ ತಿರುಗಾಡಿದ ವಿಡಿಯೋ ಹಾಕಲ್ರಿ, ನೋಡ್ರಿ. ಸತೀಶ್ ಜಾರಕಿಹೊಳಿ ಆ ಡ್ರೈವರ್ ಜೊತೆ ಮಾತಾಡಿದ್ದು ದೃಶ್ಯ ಹಾಕಾಕತ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ ವೀಕ್ಷಕರೇ. ನೋಡಿ, PW ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಬಸ್ ಡ್ರೈವರ್ ಅವರನ್ನ ಕರೆದು ಈ ಒಂದು ಲಾಂಗ್ ಟರ್ಮ್ ಅತ್ಯಂತ ಕಠಿಣ ಒಂದು ತಿರುವಿನ ಬಗ್ಗೆ ಕೇಳುವುದಕ್ಕಾಗಿ PW ಸಚಿವರು ಅವರನ್ನ ಕರೆದಿದ್ದಾರೆ. ನೋಡಿ, ಇವರ ಸರಳತೆಗೆ ಇನ್ನೊಂದು ಮಾದರಿಯೂ ಕೂಡ. ಶಿವಮೊಗ್ಗ ಮಂಗಳೂರು ಎಷ್ಟು ಅವರ್ ಬೇಕು ಹೋಗ್ಲಿಕ್ಕೆ? 5 hours. 5 hours ಎಷ್ಟು ಕಿಲೋಮೀಟರ್? 180 ಕಿಲೋಮೀಟರ್. 240 5 hours. ಸಮಸ್ಯೆ ಇರೋದು ಇಲ್ಲೇ ಘಾಟಿಯಲ್ಲಿ ಮಾತ್ರ, ಬೇರೆ ಕಡೆ ಇಲ್ಲ. ಬರೀ 10 ಕಿಲೋಮೀಟರ್ ಕಟ್ ಮಾಡಿ 11 ಕಿಲೋಮೀಟರ್
ಕಟ್ ಮಾಡೋದು. ಮತ್ತೆ ಅದರಲ್ಲೂ ಇಲ್ಲಿ ಕಾರ್ನವ್ರಿಗೆಲ್ಲ ತುಂಬಾ ಕಾಟ ಸರ್. ಹತ್ತ ಗಾಡಿಗೆಲ್ಲ ಬಿಡಲ್ಲ ಇಲ್ಲಿ, ಸುಮ್ಮನೆ ಇಳೀತಿರ್ತಾರೆ. ಹಾಗೆ ಒಂದು ಸಮಸ್ಯೆ